ಒಂದು ಕಡೆ ವಾಲ್ಮೀಕಿ ನಿಗಮ ಹಗರಣದ ಸುಳಿಯಲ್ಲಿ ಸಿಲುಕಿರೋ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮೂಡಾ ಸೈಟ್ ಅಕ್ರಮ ಮಂಡೆ ಬಿಸಿ ಹೆಚ್ಚಿದೆ. ಅಕ್ರಮ ಬಯಲಾದ ನಂತರ ಇದೇ ಮೊದಲ ಬಾರಿಗೆ ಸಿಎಂ ತವರೂರು ಪ್ರವಾಸ ಮಾಡಿದ್ದಾರೆ. ಅಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಸಿಕ್ಕಾಪಟ್ಟೆ ಸಿಡಿಮಿಡಿಗೊಂಡ್ರು. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಸಿದ್ದು ಸರ್ಕಾರಕ್ಕೆ ಸೈಟ್ ಅಕ್ರಮದ ಸಂಕಷ್ಟ. ಮಾಧ್ಯಮಗಳ ಪ್ರಶ್ನೆಗೆ ಸಿಡಿಮಿಡಿಯಾದ ಸಿಎಂ. ವಿಪಕ್ಷಗಳ ಹೋರಾಟಕ್ಕೂ ಸಿದ್ದರಾಮಯ್ಯ ಸಿಟ್ಟು. ಹಗರಣ. ಸಿದ್ದರಾಮಯ್ಯ 2.0 ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ಹಗರಣಗಳ ಸುರುಳಿ ಕಾಂಗ್ರೆಸ್ ಸರ್ಕಾರವನ್ನ ಸುತ್ತಿಕೊಳ್ತಿವೆ. ಮೊದಲು ಕಮಿಷನ್, ಆಮೇಲೆ ಟ್ರಾನ್ಸ್ಫರ್ ದಂಧೆ, ಆ ಬಳಿಕ ವೈಎಸ್ಟಿ ಟ್ಯಾಕ್ಸ್, ವಾಲ್ಮೀಕಿ ನಿಗಮದ ಹಣ ಗುಳು, ಈಗ ಸೈಟ್ ಅಕ್ರಮ. ಎಸ್, ಸಿದ್ದರಾಮಯ್ಯ ತವರೂರು ಮೈಸೂರಿನಲ್ಲೇ ಸೈಟ್ ಅಕ್ರಮ ಹಂಚಿಕೆ ಆರೋಪ ಕೇಳಿಬಂದಿದೆ. ಅದರಲ್ಲೂ ಸಿಎಂ ಪತ್ನಿ ಪಾರ್ವತಿಯ ಹೆಸರು ತಳುಕು ಹಾಕಿಕೊಂಡಿದೆ. ಬಿಜೆಪಿಗಂತೂ ಈ ಹಗರಣ ಮೃಷ್ಟಾನ್ನ ಭೋಜನವಾಗಿದ್ದು ಮೂಡಾ ಕಚೇರಿಗೆ ಒಂದು ಬಾರಿ ಮುತ್ತಿಗೆ ಹಾಕಿದ್ರು. ಈಗ ಮತ್ತೆ ಜುಲೈ 12ರಂದು ದೊಡ್ಡ ಮಟ್ಟಿನ ಸದ್ದು ಮಾಡಲು ಮುಂದಾಗಿದೆ. ಇದೆಲ್ಲ ಬೆಳವಣಿಗೆಗಳ ನಡುವೆ ಸಿದ್ದರಾಮಯ್ಯ ಇಂದು ತವರೂರು ಜಿಲ್ಲಾ ಪ್ರವಾಸ ಮಾಡಿದ್ರು. ಮೈಸೂರು ಏರ್ಪೋರ್ಟ್ನಲ್ಲಿ ಇಳಿಯುತ್ತಿದ್ದಂತೆ ಮೂಡಾ ಅಕ್ರಮದ ಪ್ರಶ್ನೆಗಳಿಗೆ ಸಿಡಿಮಿಡಿಯಾದ್ರು. ಬಿಜೆಪಿಯದ್ದು ಬರೀ ರಾಜಕೀಯ ಎಂದು ಕುಟುಕಿದ್ರು. ನಮ್ಮದನ್ನ ಇಶ್ಯೂ ಮಾಡಬೇಕು, ನನ್ನ ಹೆಂಡತಿದನ್ನ ಇಶ್ಯೂ ಮಾಡಬೇಕು ಅಂತ ಹೊರಟಿದೆ. ಇಟ್ ಇಸ್ ನಾಟ್ ಎಟ್ ಆಲ್ ಎನ್ ಇಶ್ಯೂ. ಎಲ್ಲ ಲೀಗಲ್ ಆಗಿದೆ. ಈಗಾಗಲೇ ಮಾದೇವಪ್ಪ ಹೇಳಿದ್ದಾರೆ, ಬೇರೆಯವರೆಲ್ಲ ಹೇಳಿದ್ದಾರೆ. ದೇರ್ ಇಸ್ ನೋ ಇಶ್ಯೂ ಅಟ್ ಆಲ್. ಒಟ್ಟಾರೆ ಮೇಲಿಂದ ಮೇಲೆ ಕೇಳಿ ಬರ್ತಿರೋ ಭ್ರಷ್ಟಾಚಾರದ ಆರೋಪ ಸಿದ್ದರಾಮಯ್ಯ ಸರ್ಕಾರದ ಇಮೇಜ್ ಡೌನ್ ಮಾಡ್ತಿದೆ. ಇದೇ ವಿಚಾರ ಹೈಕಮಾಂಡ್ಗೂ ಟೆನ್ಷನ್ ಹೆಚ್ಚಿಸಿದ್ದು ಖರ್ಗೆ, ರಾಹುಲ್ ಕೈ ಹಿಸುಕಿಕೊಳ್ಳುವಂತಾಗಿದೆ. ಒಂದು ಕಡೆ ವಾಲ್ಮೀಕಿ ನಿಗಮ ಹಗರಣದ ಸುಳಿಯಲ್ಲಿ ಸಿಲುಕಿರೋ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮೂಡಾ ಸೈಟ್ ಅಕ್ರಮ ಮಂಡೆ ಬಿಸಿ ಹೆಚ್ಚಿದೆ. ಅಕ್ರಮ ಬಯಲಾದ ನಂತರ ಇದೇ ಮೊದಲ ಬಾರಿಗೆ ಸಿಎಂ ತವರೂರು ಪ್ರವಾಸ ಮಾಡಿದ್ದಾರೆ. ಅಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಸಿಕ್ಕಾಪಟ್ಟೆ ಸಿಡಿಮಿಡಿಗೊಂಡ್ರು. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಸಿದ್ದು ಸರ್ಕಾರಕ್ಕೆ ಸೈಟ್ ಅಕ್ರಮದ ಸಂಕಷ್ಟ. ಮಾಧ್ಯಮಗಳ ಪ್ರಶ್ನೆಗೆ ಸಿಡಿಮಿಡಿಯಾದ ಸಿಎಂ. ವಿಪಕ್ಷಗಳ ಹೋರಾಟಕ್ಕೂ ಸಿದ್ದರಾಮಯ್ಯ ಸಿಟ್ಟು. ಹಗರಣ. ಸಿದ್ದರಾಮಯ್ಯ 2.0 ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ಹಗರಣಗಳ ಸುರುಳಿ ಕಾಂಗ್ರೆಸ್ ಸರ್ಕಾರವನ್ನ ಸುತ್ತಿಕೊಳ್ತಿವೆ. ಮೊದಲು ಕಮಿಷನ್, ಆಮೇಲೆ ಟ್ರಾನ್ಸ್ಫರ್ ದಂಧೆ, ಆ ಬಳಿಕ ವೈಎಸ್ಟಿ ಟ್ಯಾಕ್ಸ್, ವಾಲ್ಮೀಕಿ ನಿಗಮದ ಹಣ ಗುಳು, ಈಗ ಸೈಟ್ ಅಕ್ರಮ. ಎಸ್, ಸಿದ್ದರಾಮಯ್ಯ ತವರೂರು ಮೈಸೂರಿನಲ್ಲೇ ಸೈಟ್ ಅಕ್ರಮ ಹಂಚಿಕೆ ಆರೋಪ ಕೇಳಿಬಂದಿದೆ. ಅದರಲ್ಲೂ ಸಿಎಂ ಪತ್ನಿ ಪಾರ್ವತಿಯ ಹೆಸರು ತಳುಕು ಹಾಕಿಕೊಂಡಿದೆ. ಬಿಜೆಪಿಗಂತೂ ಈ ಹಗರಣ ಮೃಷ್ಟಾನ್ನ ಭೋಜನವಾಗಿದ್ದು ಮೂಡಾ ಕಚೇರಿಗೆ ಒಂದು ಬಾರಿ ಮುತ್ತಿಗೆ ಹಾಕಿದ್ರು. ಈಗ ಮತ್ತೆ ಜುಲೈ 12ರಂದು ದೊಡ್ಡ ಮಟ್ಟಿನ ಸದ್ದು ಮಾಡಲು ಮುಂದಾಗಿದೆ. ಇದೆಲ್ಲ ಬೆಳವಣಿಗೆಗಳ ನಡುವೆ ಸಿದ್ದರಾಮಯ್ಯ ಇಂದು ತವರೂರು ಜಿಲ್ಲಾ ಪ್ರವಾಸ ಮಾಡಿದ್ರು. ಮೈಸೂರು ಏರ್ಪೋರ್ಟ್ನಲ್ಲಿ ಇಳಿಯುತ್ತಿದ್ದಂತೆ ಮೂಡಾ ಅಕ್ರಮದ ಪ್ರಶ್ನೆಗಳಿಗೆ ಸಿಡಿಮಿಡಿಯಾದ್ರು. ಬಿಜೆಪಿಯದ್ದು ಬರೀ ರಾಜಕೀಯ ಎಂದು ಕುಟುಕಿದ್ರು. ನಮ್ಮದನ್ನ ಇಶ್ಯೂ ಮಾಡಬೇಕು, ನನ್ನ ಹೆಂಡತಿದನ್ನ ಇಶ್ಯೂ ಮಾಡಬೇಕು ಅಂತ ಹೊರಟಿದೆ. ಇಟ್ ಇಸ್ ನಾಟ್ ಎಟ್ ಆಲ್ ಎನ್ ಇಶ್ಯೂ. ಎಲ್ಲ ಲೀಗಲ್ ಆಗಿದೆ. ಈಗಾಗಲೇ ಮಾದೇವಪ್ಪ ಹೇಳಿದ್ದಾರೆ,
ಬೇರೆಯವರೆಲ್ಲ ಹೇಳಿದ್ದಾರೆ. ದೇರ್ ಇಸ್ ನೋ ಇಶ್ಯೂ ಅಟ್ ಆಲ್. ಒಟ್ಟಾರೆ ಮೇಲಿಂದ ಮೇಲೆ ಕೇಳಿ ಬರ್ತಿರೋ ಭ್ರಷ್ಟಾಚಾರದ ಆರೋಪ ಸಿದ್ದರಾಮಯ್ಯ ಸರ್ಕಾರದ ಇಮೇಜ್ ಡೌನ್ ಮಾಡ್ತಿದೆ. ಇದೇ ವಿಚಾರ ಹೈಕಮಾಂಡ್ಗೂ ಟೆನ್ಷನ್ ಹೆಚ್ಚಿಸಿದ್ದು ಖರ್ಗೆ ರಾಹುಲ್ ಕೈ ಹಿಸುಕಿಕೊಳ್ಳುವಂತಾಗಿದೆ.